66 ಮಿಲಿಯನ್ ವರ್ಷಗಳ ಹಿಂದೆ ಒಂದು ದೈತ್ಯ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸಿದಾಗ ಇಡೀ ಜಗತ್ತನ್ನೇ ಆಳುತ್ತಿದ್ದ ಡೈನೋಸಾರ್ಗಳು ಸೇರಿದಂತೆ ಭೂಮಿಯ 75% ಜೀವರಾಶಿ ಸರ್ವನಾಶವಾಯಿತು. ಆ ಭೀಕರ ದುರಂತದಲ್ಲೂ ಒಂದು ಅದ್ಭುತ ಜೀವಿ ಬದುಕಿ ಉಳಿಯಿತು. ಹಿಮಯುಗಗಳು ಬಂದವು, ಭೂಖಂಡಗಳು ಜರುಗಿದವು, ಜಗತ್ತೇ ಬದಲಾದರೂ ಆ ಜೀವಿ ಮಾತ್ರ ಸೋಲಲಿಲ್ಲ. ಅದುವೇ ಲೆದರ್ ಬ್ಯಾಕ್ ಸೀ ಟರ್ಟಲ್. ಕೋಟಿ ವರ್ಷಗಳ ಪ್ರಕೃತಿಯ ಪ್ರಕೋಪಕ್ಕೆ ಸಾಯದ ಈ ಜೀವಿಯ ಅಸ್ತಿತ್ವಕ್ಕೆ ಇಂದು ಭಾರತದ ಒಂದು ಮಹಾಯೋಜನೆ ಸಂಚಕಾರ ತಂದಿದೆ. ಕೇವಲ ಆಮೆಗಳಷ್ಟೇ ಅಲ್ಲ, ಭಾರತದ ಅತ್ಯಂತ ಪ್ರಾಚೀನ ಮಾನವ ಬುಡಕಟ್ಟು ಕೂಡ ವಿನಾಶದ ಅಂಚಿನಲ್ಲಿದೆ. ಭಾರತ ಸರ್ಕಾರ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ನಿರ್ಮಿಸುತ್ತಿರುವ 81,000 ಕೋಟಿ ವೆಚ್ಚದ ಮೆಗಾ ಪ್ರಾಜೆಕ್ಟ್ನ ನಿಜವಾದ ಕಥೆ ಏನು? ಇದು ಭಾರತದ ರಕ್ಷಣೆಗೆ ಅನಿವಾರ್ಯವೇ ಅಥವಾ ಪ್ರಕೃತಿಯ ಮೇಲಿನ ಅತ್ಯಾಚಾರವೇ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಲೆದರ್ ಬ್ಯಾಕ್ ಕಡಲಾಮೆಗಳಿಗೊಂದು ವಿಶೇಷ ಸ್ವಭಾವವಿದೆ. ಇವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಮೊಟ್ಟೆ ಇಡುವ ಸಮಯ ಬಂದಾಗ ತಾವು ಹುಟ್ಟಿದ ಅದೇ ಕಡಲ ತೀರಕ್ಕೆ ಸಾವಿರಾರು ಕಿಲೋಮೀಟರ್ ಈಜಿಕೊಂಡು ಮರಳಿ ಬರುತ್ತವೆ. ಭಾರತದ ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿರುವ ಗಲಾಥಿಯಾ ಬೇ ಇದು ವಿಶ್ವದಲ್ಲೇ ಅವುಗಳ ಅತ್ಯಂತ ದೊಡ್ಡ ಸಂತಾನೋತ್ಪತ್ತಿ ಕೇಂದ್ರವಾಗಿದೆ. ಕಳೆದ 3 ತಲೆಮಾರುಗಳಲ್ಲಿ ಈ ಅಪರೂಪದ ಆಮೆಗಳ ಜನಸಂಖ್ಯೆ ಈಗಾಗಲೇ 40ರಷ್ಟು ಕುಸಿದು ಇವು ಅಳಿವಿನಂಚಿನಲ್ಲಿರುವ ಪ್ರಭೇದ ಎಂದು ಘೋಷಿಸಲ್ಪಟ್ಟಿವೆ. ಇಂತಹ ಸೂಕ್ಷ್ಮ ಪರಿಸರ ವಲಯವಾಗಿದ್ದ ಗಲಾಥಿಯಾ ಬೇ ವನ್ಯಜೀವಿ ಅಭಯಾರಣ್ಯವನ್ನು ಜನವರಿ 2021ರಲ್ಲಿ ಭಾರತ ಸರ್ಕಾರ ಈ ಬೃಹತ್ ಯೋಜನೆಗಾಗಿ ಡಿನೋಟಿಫೈ ಮಾಡಿದೆ. ಅಂದರೆ ಆಮೆಗಳ ಮನೆಯ ಹೆಬ್ಬಾಗಿಲಿನಲ್ಲೇ ಈಗ 3 ಕಿಲೋಮೀಟರ್ ಅಗಲದ ಬೃಹತ್ ಹಡಗು ಬಂದರು ತಲೆ ಎತ್ತುತ್ತಿದೆ. ಅಷ್ಟೇ ಅಲ್ಲ, ಈ ಬಂದರು ನಿರ್ಮಾಣಕ್ಕಾಗಿ ಸಮುದ್ರದೊಳಗಿನ 16,150 ಹವಳದ ವಸಾಹತುಗಳನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಲು ಪ್ಲಾನ್ ಮಾಡಲಾಗಿದೆ. ವಿಜ್ಞಾನಿಗಳು ಇದನ್ನು ವೈಜ್ಞಾನಿಕ ಹುಚ್ಚುತನ ಎಂದು ಕರೆಯುತ್ತಿದ್ದಾರೆ. ಯಾಕೆಂದರೆ ಹವಳದ ದಿಬ್ಬಗಳನ್ನು ಒಮ್ಮೆ ಕಿತ್ತಿದರೆ ಅವು ಮತ್ತೆ ಬದುಕುವುದು ಅಸಾಧ್ಯ ಎಂಬುದು ವಿಜ್ಞಾನದಲ್ಲೇ ಸಾಬೀತಾಗಿದೆ. ಪರಿಸರವಾದಿಗಳ ಅಷ್ಟೊಂದು ವಿರೋಧವಿದ್ದರೂ ಭಾರತ ಸರ್ಕಾರ ಈ ಯೋಜನೆಯನ್ನು ಯಾಕೆ ಕೈಬಿಡ್ತಾ ಇಲ್ಲ? ಅದಕ್ಕೆ ಕಾರಣ ಈ ದ್ವೀಪದ ಭೌಗೋಳಿಕ ಶಕ್ತಿ. ಗ್ರೇಟ್ ನಿಕೋಬಾರ್ ದ್ವೀಪವು ಜಗತ್ತಿನ ಅತ್ಯಂತ ಬ್ಯುಸಿ ಹಡಗು ಮಾರ್ಗವಾದ ಮಲಕ್ಕಾ ಜಲಸಂಧಿಯ ಪ್ರವೇಶ ದ್ವಾರದಿಂದ ಕೇವಲ 40 ನಾಟಿಕಲ್ ಮೈಲ್ ದೂರದಲ್ಲಿದೆ. ವರ್ಷಕ್ಕೆ ಸುಮಾರು 94,000ಕ್ಕೂ ಹೆಚ್ಚು ಹಡಗುಗಳು ಇಲ್ಲಿಂದಲೇ ಹಾದು ಹೋಗುತ್ತವೆ. ಈ 81,000 ಕೋಟಿಯ ಯೋಜನೆಯ ಉದ್ದೇಶ ದುಬೈನ ಜಬೆಲ್ ಅಲಿ ಬಂದರಿನಂತೆ ಗ್ರೇಟ್ ನಿಕೋಬಾರ್ ಅನ್ನು ಪೂರ್ವದ ಹೆಬ್ಬಾಗಿಲು ಮಾಡುವುದು. ಪ್ರವಾಸೋದ್ಯಮವನ್ನು ಹೆಚ್ಚಿಸಲು ಇಲ್ಲಿ ಹೋಟೆಲ್ಗಳು, ರೆಸಾರ್ಟ್ಗಳು ಮತ್ತು ಕ್ಯಾಸಿನೋಗಳನ್ನು ನಿರ್ಮಿಸಲು ಮಾಸ್ಟರ್ ಪ್ಲಾನ್ ಸಿದ್ಧವಾಗಿದೆ. ಅದಾನಿ ಪೋರ್ಟ್ಸ್ನಂತಹ ಜಗತ್ತಿನ ದೈತ್ಯ ಕಂಪನಿಗಳು ಈ ಬಂದರು ನಿರ್ಮಾಣದ ರೇಸಿನಲ್ಲಿವೆ. 2028ರ ವೇಳೆಗೆ ಇದರ ಮೊದಲ ಹಂತ ಕಾರ್ಯಾರಂಭ ಮಾಡಲಿದೆ. ಆದರೆ ಈ ಕತೆ ಹಿಂದೆ ಕೇವಲ ವ್ಯಾಪಾರ ಅಷ್ಟೇ ಇಲ್ಲ. ಇದರ ಹಿಂದೆ ಇರೋದು ಜಾಗತಿಕ ರಾಜಕೀಯ. ಚೀನಾ ಭಾರತವನ್ನು ಸುತ್ತುವರಿಯಲು ಭಾರತದ ನೆರೆಹೊರೆಯ ದೇಶಗಳಾದ ಶ್ರೀಲಂಕಾ, ಪಾಕಿಸ್ತಾನ, ಮ್ಯಾನ್ಮಾರ್ ಮತ್ತು ಮಾಲ್ಡೀವ್ಸ್ನಲ್ಲಿ ಬಂದರುಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದನ್ನು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಎನ್ನಲಾಗುತ್ತದೆ. ಆದರೆ ಚೀನಾಕ್ಕೊಂದು ದೊಡ್ಡ ವೀಕ್ನೆಸ್ ಇದೆ. ಚೀನಾದ 80% ಆಮದು ತೈಲ ಮತ್ತು 75% ವ್ಯಾಪಾರ ಮಲಕ್ಕಾ ಜಲಸಂಧಿಯ ಮೂಲಕವೇ ಸಾಗಬೇಕು. ಒಂದು ವೇಳೆ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ಭಾರತವು ಗ್ರೇಟ್ ನಿಕೋಬಾರ್ನಲ್ಲಿರುವ ತನ್ನ INS ಬಾಜ್ ನೌಕಾನೆಲೆಯ ಮೂಲಕ ಚೀನಾದ ಜೀವನಾಡಿಯನ್ನೇ ಬಂದ್ ಮಾಡಬಹುದು. ಇದನ್ನೇ ಚೀನಾ ಮಲಕ್ಕಾ ಡಿಲೆಮಾ ಎಂದು ಕರೆಯುತ್ತದೆ. ಈ ರಕ್ಷಣಾತ್ಮಕ ಅನಿವಾರ್ಯತೆ ಇತ್ತೀಚೆಗೆ ಮತ್ತಷ್ಟು ಹೆಚ್ಚಾಗಿದೆ. ಭಾರತವು ಈ ಹಿಂದೆ ಮಧ್ಯ ಏಷ್ಯಾಕ್ಕೆ ಹೋಗಲು ಇರಾನ್ನ ಚಬಹಾರ್ ಬಂದರಿನಲ್ಲಿ ಹೂಡಿಕೆ ಮಾಡಿತ್ತು. ಆದರೆ ಅಮೆರಿಕಾದಲ್ಲಿ ಟ್ರಂಪ್ ಸರ್ಕಾರ ಬಂದ ನಂತರ ಇರಾನ್ ಮೇಲಿನ ನಿರ್ಬಂಧಗಳು ಬಿಗಿಗೊಂಡಿವೆ. ಭಾರತವು ಚಬಹಾರ್ ಬಂದರಿನಿಂದ ಹಿಂದೆ ಸರಿಯಬೇಕಾಗಿ ಬಂದಿದೆ ಮತ್ತು 2026ರ ಬಜೆಟ್ನಲ್ಲಿ ಇದಕ್ಕೆ ಬಿಡಿಗಾಸು ನೀಡಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ತನ್ನದೇ ಆದ ಸಾರ್ವಭೌಮ ಭೂಪ್ರದೇಶದಲ್ಲಿ ಗ್ರೇಟ್ ನಿಕೋಬಾರ್ನಂತಹ ಬೃಹತ್ ಸೇನಾ ಮತ್ತು ವಾಣಿಜ್ಯ ನೆಲೆಯನ್ನು ಹೊಂದುವುದು
ಅತಿ ಮುಖ್ಯವಾಗಿದೆ. ದೇಶದ ಸುರಕ್ಷತೆ ಒಪ್ಪಿಕೊಳ್ಳೋಣ, ಆದರೆ ಈ ಸುರಕ್ಷತೆ ಹೆಸರಿನಲ್ಲಿ ನಾವು ಮಾಡುತ್ತಿರುವ ಬಲಿ ಏನು ಗೊತ್ತಾ? ಈ ದ್ವೀಪದಲ್ಲಿ ಜಗತ್ತಿನ ಅತ್ಯಂತ ವಿಶಿಷ್ಟ ಮತ್ತು ದುರ್ಬಲ ಬುಡಕಟ್ಟು ಜನಾಂಗವಾದ ಶೋಂಪೇನ್ ವಾಸಿಸುತ್ತಿದ್ದಾರೆ. ಇಡೀ ಜಗತ್ತಿನಲ್ಲೇ ಇವರ ಒಟ್ಟು ಸಂಖ್ಯೆ ಕೇವಲ 229 ಮಾತ್ರ. ಇವರು ಹೊರಗಿನ ಪ್ರಪಂಚದ ಸಂಪರ್ಕವೇ ಇಲ್ಲದೆ ಪ್ರಕೃತಿಯ ಮಡಿಲಲ್ಲಿ ಬದುಕುತ್ತಿರುವವರು. ಅವರ 84 ಚದರ ಕಿಲೋಮೀಟರ್ನ ಬುಡಕಟ್ಟು ಮೀಸಲು ಪ್ರದೇಶವನ್ನು ಕಿತ್ತುಕೊಳ್ಳಲಾಗುತ್ತಿದೆ. ಸರ್ಕಾರ 7 ಲಕ್ಷ ಮರ ಕಡಿಯುತ್ತೇವೆ ಅಂದಿದೆ. ಆದರೆ ಪರಿಸರವಾದಿಗಳ ಪ್ರಕಾರ ಕಡಿಯಲಾಗುತ್ತಿರುವ ಮರಗಳ ಸಂಖ್ಯೆ 1 ಕೋಟಿಗೂ ಹೆಚ್ಚು. ಕಾಡು ನಾಶವಾದರೆ ಶೋಂಪೇನ್ ಜನರ ಆಹಾರ ಮೂಲಗಳೇ ಇಲ್ಲದಂತಾಗುತ್ತವೆ. ಅಷ್ಟೇ ಅಲ್ಲ, ಲಕ್ಷಾಂತರ ಹೊರಗಿನ ಜನರು ಇಲ್ಲಿಗೆ ಬಂದು ನೆಲೆಸಿದಾಗ ಆಧುನಿಕ ಪ್ರಪಂಚದ ಕಾಯಿಲೆಗೆ ಶೋಂಪೇನ್ ಜನರು ತುತ್ತಾಗುತ್ತಾರೆ. ಅವರ ದೇಹದಲ್ಲಿ ಈ ಕಾಯಿಲೆಗಳ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿಯೇ ಇರುವುದಿಲ್ಲ. ಇದೇ ಕಾರಣಕ್ಕೆ ವಿಶ್ವದ 13 ಪ್ರಮುಖ ಜನಾಂಗೀಯ ತಜ್ಞರು ಮತ್ತು ಸರ್ವೈವಲ್ ಇಂಟರ್ನ್ಯಾಷನಲ್ ಸಂಸ್ಥೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ಈ ಯೋಜನೆ ಶೋಂಪೇನ್ ಬುಡಕಟ್ಟು ಜನಾಂಗಕ್ಕೆ ಭಾರತ ಸರ್ಕಾರ ನೀಡುತ್ತಿರುವ ಮರಣದಂಡನೆ ಮತ್ತು ಇದು ಅವರ ಜನಾಂಗೀಯ ನಿರ್ನಾಮಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಪರಿಸರ ಹಕ್ಕುಗಳ ಕಾಯ್ದೆ 2006ರ ಪ್ರಕಾರ ಸ್ಥಳೀಯ ಗ್ರಾಮ ಸಭೆಗಳ ಒಪ್ಪಿಗೆ ಇಲ್ಲದೆ ಕಾಡನ್ನು ನಾಶ ಮಾಡುವಂತಿಲ್ಲ. ಆದರೆ ಕೇವಲ 24 ಗಂಟೆಗಳಲ್ಲಿ ನಕಲಿ ಕಮಿಟಿ ರಚಿಸಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ ಎಂದು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಕೇಸ್ ಕೂಡ ನಡೀತಾ ಇದೆ. ಇತ್ತೀಚೆಗೆ ಬಿಡುಗಡೆಯಾದ ಬಾಲಿವುಡ್ ಸಿನಿಮಾ ಮಾತೃಭೂಮಿಯಿಂದ ಚೀನಾ ಮತ್ತು ಗಲ್ವಾನ್ ಯುದ್ಧ ರೆಫರೆನ್ಸ್ಗಳನ್ನು ಸೆನ್ಸಾರ್ ಮಂಡಳಿ ಕತ್ತರಿಸಿ ಹಾಕಿದೆ. ಏಕೆಂದರೆ ಈ ಯೋಜನೆಯ ಹಿಂದಿನ ಮಿಲಿಟರಿ ರಹಸ್ಯಗಳು ಹೊರಬರಬಾರದು ಎಂಬುದು ಸರ್ಕಾರದ ಇಚ್ಛೆಯಾಗಿದೆ. ಸ್ನೇಹಿತರೆ, ಗ್ರೇಟ್ ನಿಕೋಬಾರ್ ಮೆಗಾ ಪ್ರಾಜೆಕ್ಟ್ ಭಾರತವನ್ನು ಜಾಗತಿಕ ಸೂಪರ್ ಪವರ್ ಮಾಡಲು ಬೇಕಾದ ಆಯಕಟ್ಟಿನ ಆಸ್ತಿ ಎಂಬುದರಲ್ಲಿ ಸಂಶಯವೇ ಇಲ್ಲ. ಆದರೆ ಕೋಟ್ಯಾಂತರ ವರ್ಷಗಳಿಂದ ಪ್ರಕೃತಿಯ ಪ್ರಕೋಪ ಎದುರಿಸಿ ಬದುಕಿದ ಆಮೆಗಳು, ಜಗತ್ತಿನಲ್ಲೇ ಕೇವಲ 229ರಷ್ಟಿರುವ ಶೋಂಪೇನ್ ಮನುಷ್ಯರು ಮತ್ತು ಕೋಟಿ ಮರಗಳ ಮಾರಣ ಹೋಮದ ಮೇಲೆ ಕಟ್ಟುವ ಅಭಿವೃದ್ಧಿ ನಿಜವಾದ ಪ್ರಗತಿಯೇ. ದೇಶದ ಭದ್ರತೆಗಾಗಿ ನಾವು ಪ್ರಕೃತಿಯನ್ನು ಬಲಿ ಕೊಡಬೇಕೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.